New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಆವರ್ತೆ ದೇವರು ನಮ್ಮನ್ನು ಸೇರಿಸಿದರೆ ತನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ. ಈ ಒಂದು ಸಮಯದಲ್ಲಿ ನಮಗೆ ದೇವರ ವಾಕ್ಯ ಎಲ್ಲ ಸೇವಕರಿಂದ ಧಾರಾಳವಾಗಿ ಸಿಗ್ತಾ ಇದೆ. ಅದಕ್ಕೆ ಆತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ದೇವರ ವಾಕ್ಯ ನಮ್ಮ ಜೀವನವನ್ನು ಕಟ್ಟುತ್ತೆ, ಪ್ರತಿಯೊಂದು ವಿಷಯಕ್ಕೆ ನಮಗೆ ಮಾರ್ಗದರ್ಶನ ಮಾಡುತ್ತೆ. ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಗಾಡ್ ದಟ್ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ ಆಗಿದೆ. ಇಟ್ ಈಸ್ ಲೀಡಿಂಗ್ ಅಸ್ ಇನ್ ಎವ್ರಿ ಸ್ಟೆಪ್ ದಟ್ ವಿ ಟೇಕ್. ಇವತ್ತು ಸಹ ನಾವು ಸೇರಿ ಬಂದಿದ್ದೇವೆ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ಸಮಯ ಕೊಟ್ಟದಕ್ಕೆ ಸ್ತೋತ್ರ ಕರ್ತಾನೆ. ನಿಮ್ಮ ವಾಕ್ಯ ನಮಗೆ ಎಷ್ಟೊಂದು ಸಂಗತಿಗಳನ್ನು ತಿಳಿಸ್ತಾ ಇದೆ. ನಾವು ಇವತ್ತು ನಿಮ್ಮ ವಾಕ್ಯದಿಂದ ಎಷ್ಟೋ ವಿಷಯವನ್ನು ಕಲ್ತಿದ್ದೇವೆ ಸ್ವಾಮಿ. ಆದರೆ ಕರ್ತನೆ, ನಾವು ಪ್ರಾರ್ಥಿಸ್ತೇವೆ, ಪ್ರತಿಯೊಬ್ಬರು ಪ್ರಸಂಗ ಮಾಡುವಾಗ, ಪ್ರತಿಯೊಬ್ಬರು ಸ್ವಾಮಿ ವಾಕ್ಯ ಶೇರ್ ಮಾಡುವಾಗ ಸ್ವಾಮಿ ಒಂದಿಲ್ಲ ಒಂದು ವಿಷಯ ನಮ್ಮ ಹೃದಯದಲ್ಲಿ ಬೀಳುತ್ತೆ. ಪವಿತ್ರಾತ್ಮ ವಿಷಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಗೆ ನಮ್ಮ ಹತ್ರ ಮಾತಾಡ್ತಾರೆ. ಅದಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ಸಹ ಸ್ವಾಮಿ ನಿಮ್ಮ ಕೈಗೆ ಒಪ್ಪಿಸ್ತೇವೆ. ನಮ್ಮ ಹೃದಯಗಳನ್ನು ತೆರಿಬೇಕಂತ ನಾವು ಸ್ವಾಮಿ ಬರೀ ವಾಕ್ಯ ಕೇಳದೆ, ವಾಕ್ಯ ಕೇಳಿ ಕೈಕೊಂಡು ನಡೆದು ಸ್ವಾಮಿ ನಿಮಗೆ ಒಂದು ಮಹಿಮೆ ತರುವಂಗೆ, ನಮ್ಮ ಜೀವನ ಸ್ವಾಮಿ ಒಂದು ಫ್ರೂಟ್ಫುಲ್ ಆಗೋ ಜೀವನ ಆಗುವಂಗೆ ಸ್ವಾಮಿ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಸ್ವಾಮಿ ಈ ವಾಕ್ಯವನ್ನು ನಿಮ್ಮ ಕೈಗೆ ಒಪ್ಪಿಸಿ ಕೊಟ್ಟು ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ವಾಕ್ಯ ಅನೇಕ ಸರ್ತಿ ಧ್ಯಾನ ಮಾಡಿದ್ದೇವೆ. ಇಟ್ಸ್ ಅ ವೆರಿ ಓಲ್ಡ್ ಟಾಪಿಕ್. ಮೋಸ್ಟ್ ಆಫ್ ದ ಪೀಪಲ್ ಪ್ರೀಚ್ ಆನ್ ದಿಸ್ ಟಾಪಿಕ್. ಇದು ನಾವು ದಿನನಿತ್ಯ ಕೇಳಿದಾನೆ ವಾಕ್ಯ. ಆದರೆ ಇವತ್ತು ಈಗಿನ ಕಾಲಕ್ಕೆ ನಾನು ಧ್ಯಾನ ಮಾಡಬೇಕಾದ್ರೆ ಇವತ್ತಿನ ಕಾಲಕ್ಕೆ ನನಗೆ ಇದು ಅಪ್ರೋಪ್ರಿಯೇಟ್ ಅನ್ನಿಸ್ತು. ನಾನು ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಹೌದಲ್ಲ, ಈಗದ ಸಂಗತಿ, ಈಗ ನಡೆಯೋ ಇರೋ ಒಂದು ಸಿಚುವೇಷನಲ್ಲಿ ವಿ ನೀಡ್ ಟು ನೋ ದ ವರ್ಡ್ ಆಫ್ ಗಾಡ್. ವಿ ನೀಡ್ ದ ವರ್ಡ್ ಆಫ್ ಗಾಡ್ ಟು ವರ್ಕ್ ಇನ್ ಆರ್ ಲೈಫ್. ನಮಗೆಲ್ಲರಿಗೆ ಈ ವಾಕ್ಯ ಗೊತ್ತಿದೆ. ಏಷಾಯ 46ನೇ ಅಧ್ಯಾಯ 10ನೇ ವಚನ, ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 46 ವರ್ಸ್ 10 ಹೀಗೆ ಹೇಳುತ್ತೆ ಅಂದರೆ, ನಮ್ಮ ದೇವರು ಆದಿಯಲ್ಲೇ ಅಂತ್ಯವನ್ನು ನುಡಿದಿದ್ದಾರೆ. ಆಮೆನ್. ಆದಿಯಲ್ಲೇ ಅಂತ್ಯವನ್ನು ನುಡಿದಿದ್ದಾರೆ. ಅವರ್ ಗಾಡ್ ಹ್ಯಾಸ್ ಪ್ರೆಡಿಕ್ಟೆಡ್ ದ ಎಂಡ್ ಇನ್ ದ ಬಿಗಿನಿಂಗ್. ನಾವು ಎಷ್ಟೋ ಜನರಿಗೆ ಈಗ ಒಂದು ಪ್ರಶ್ನೆ ಇದೆ, ಈ ಕೊರೋನಾ ದೇವರ ಕೋಪನ ಅಥವಾ ಸೈತಾನದ ಒಂದು ಕೋಪನ? ಇದು ದೇವರ ಶಾಪನ? ಏನಿದು? ಕೆಲವ್ರಿಗೆ ಆಲೋಚನೆ ಹೀಗೆ ಇದೆ ಏನಂದರೆ, ದೇವರಿಗೆ ಗೊತ್ತಿದೆನಾ? ನನ್ನ ಒಂದು ಅನುಭವದಿಂದ ನಾನು ದೇವರನ್ನು ಇಷ್ಟು ಮಟ್ಟಿಗೆ ತಿಳಿದಿದ್ದನೋ, ಅದರಿಂದ ನನಗೆ ಅನ್ನಿಸ್ತದೆ ಅಂದರೆ, ಗಾಡ್ ನೋಸ್ ಇಟ್. ಅವರ್ ಗಾಡ್ ನೋಸ್ ಎವ್ರಿಥಿಂಗ್. ನಮ್ಮ ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಮ್ಮ ಕೂದಲು ಎಣಿಕೆ ಆಗಿದೆ ಅಂದರೆ, ಈ ಕೊರೋನಾ ಇಡೀ ಲೋಕವನ್ನು ಈ ಥರ ಮಾಡಿದೆ, ದೇವರಿಗೆ ಗೊತ್ತಿಲ್ಲವಾ? ಪ್ರಿಯರೇ, ದೇವರಿಗೆ ಗೊತ್ತಿದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದ್ದೇನೆಂದರೆ, ಆದಿಯಲ್ಲೇ ಅಂತ್ಯವನ್ನು ನುಡಿದ ದೇವರು. ಯು ಆ್ಯಂಡ್ ಐ ಹ್ಯಾವ್ ಅ ಗಾಡ್ ಹೂ ನೋಸ್ ಅವರ್ ಫ್ಯೂಚರ್. ನಾಳೆ ಏನು ಆಗುತ್ತೆ? ನಾವೆಲ್ಲ ವಾಕ್ಯ ಕೇಳ್ತೇವೆ, ನಾವು ವಾಕ್ಯವನ್ನು ಓದ್ತೇವೆ, ನಾವು ಮನೇಲಿ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ನಾವು ಸಭೆಗೆ ಹೋಗ್ತೇವೆ. ಈ ಲಾಕ್ಡೌನ್ ಸಮಯದಲ್ಲಿ ವಾಕ್ಯ ಇನ್ನೂ ಇಷ್ಟಾಗಿ ನಮಗೆ ಸಿಕ್ಕಿದೆ ಪ್ರಿಯರೇ. ವೆರಿ ಗ್ರೇಟ್ಫುಲ್ ಟು ಗಾಡ್. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇಷ್ಟೆಲ್ಲ ವಾಕ್ಯವನ್ನು ಕೇಳಿ ಸಹ ನಾವು ಅದನ್ನು ಕೈಕೊಂಡು ನಡೆಯದೇ ಇದ್ದರೆ, ಅದನ್ನು ನನ್ಗೋಸ್ಕರ ಅಂತ ನಾವು ಸ್ವೀಕಾರ ಮಾಡದೇ ಇದ್ದರೆ, ಅದು ವಾಕ್ಯ ಕೊಟ್ಟದ್ದು ಪ್ರಯೋಜನವೇ ಇಲ್ಲ. ವಾಕ್ಯ ಕೇಳಿದ್ದು ಏನು ಪ್ರಯೋಜನ ಇಲ್ಲ ಪ್ರಿಯರೇ. ನಾವು ವಾಕ್ಯ ಯಾಕೆ ಕೇಳ್ತೇವೆ ಅಂದರೆ, ಆ ವಾಕ್ಯದಿಂದ ನಾವು ಕಲಿಬೇಕು, ಆ ವಾಕ್ಯನ ಹಿಡ್ಕೊಂಡು ಮುಂದೆ ಹೋಗಬೇಕಂತ. ಇವತ್ತಿನ ವಾಕ್ಯ, ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೇನೆಂದರೆ, ಆದಿಯಲ್ಲೇ ನಮ್ಮ ದೇವರು ಅಂತ್ಯವನ್ನು ನುಡಿದಿದ್ದಾರೆ. ಇನ್ ದ ಬಿಗಿನಿಂಗ್ ಹಿ ಹ್ಯಾಸ್ ಪ್ರೆಡಿಕ್ಟೆಡ್ ದ ಎಂಡ್. ಅಂದರೆ ಇವಾಗ ನಮಗೆ ಏನಾಗ್ತಾ ಇದೆ, ಇವಾಗ ನಮ್ಮದು ಸಿಚುವೇಶನ್ ನಮ್ಮ ದೇಶದಲ್ಲಿ ಅಂತ ಅಲ್ಲ, ಟು ದ ಅಟಮೋಸ್ಟ್ ಪಾರ್ಟ್ ಆಫ್ ದ ವರ್ಲ್ಡ್, ಎಲ್ಲ ದೇಶಗಳಲ್ಲಿ, ಸೂಪರ್ ಪವರ್ ದೇಶಗಳಲ್ಲಿ ಸಹ ಹಾಗೆ ಆಗ್ತಾ ಇದೆ. ಓಕೆ, ಮಿಡಲ್ ಕ್ಲಾಸ್ ದೇಶದಲ್ಲಿನೂ ಹಾಗೆ ಆಗ್ತಾ ಇದೆ. ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ಸಹ ಹಾಗೆ ಆಗ್ತಾ ಇದೆ. ಸೊ ಗಾಡ್ ಈಸ್ ನಾಟ್ ಪಾರ್ಷಲ್. ಎಲ್ಲ ಕಡೆಯೂ ಅದೇ ಆಗ್ತಾ ಇದೆ. ಹಿ ಲವ್ಸ್ ಆಲ್ ಮ್ಯಾನ್ ಕೈಂಡ್, ಆಫ್ ಆಲ್ ಕಲರ್, ಆಫ್ ಆಲ್ ಕ್ರೀಡ್. ನಮ್ಮ ದೇವರಲ್ಲಿ ಯಾವುದೇ ಒಂದು ರೇಸಿಸಮ್ ಇಲ್ಲ, ನಮ್ಮ ದೇವರಲ್ಲಿ ಯಾವುದೇ ಒಂದು ಪಾರ್ಶಿಲಿಟಿ ಇಲ್ಲ ಪ್ರಿಯರೇ. ನಮ್ಮ ದೇವರಿಗೆ ಎಲ್ಲ ಜನರನ್ನು ಅದೇ ಥರ ಪ್ರೀತಿ ಮಾಡ್ತಾರೆ. ಎಲ್ಲ ಜನರಿಗೋಸ್ಕರ ನಮ್ಮ ದೇವರ ಹತ್ರ ಒಂದು ಪ್ಲ್ಯಾನ್ ಇದೆ. ಈ ಸಮಯದಲ್ಲಿ ನಾವಿದು ದಾಟಿ ಹೋಗುವಾಗ ಒಂದು ದೊಡ್ಡ ಸಮಸ್ಯೆ ನಮ್ಮ ದೇಶ ಫೇಸ್ ಮಾಡ್ತಾ ಇರೋದೆಂದರೆ, ನಮ್ಮ ದಿನಗೂಲಿ ಕೆಲಸ ಮಾಡುವ ಜನರು.
ಎಲ್ಲರಿಗೆ ಗೊತ್ತಿದೆ. ಅವರಿಷ್ಟು ದಿನಗಳು, ಇಷ್ಟು ಕಿಲೋಮೀಟರು ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ದೇ ಆರ್ ಅನ್ಸರ್ಟನ್. ಅವ್ರಿಗೆ ಏನಾಗಿದೆ ಅಂದರೆ ನಾಳೆ ಏನಾಗುತ್ತೆ, ನಮ್ಮ ಫ್ಯೂಚರ್ ಏನು, ನಾವು ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಊರು, ನಮ್ಮ ಜನ ಎಲ್ಲವನ್ನೂ ಬಿಟ್ಟು ನಾವು ಬೇರೆ ಊರಿಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಕೆಲಸ ಇಲ್ಲ, ಇಲ್ಲಿ ನಮಗೆ ಕಷ್ಟ ಇದೆ, ಎಲ್ಲ ಲಾಕ್ಡೌನ್ ಆಗಿದೆ, ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಲೋಕದ ಜನರು, ನಮ್ಮ ಇದು ದಿನಗೂಲಿ ಜನರು ಹಾಗೆ ಯೋಚನೆ ಮಾಡ್ತಾಯಿದ್ರೆ, ನಮ್ಮ ಅನೇಕ ಜನರು ಬೇರೆ ದೇಶದಲ್ಲಿದ್ದಾರೆ. ಅಲ್ಲಿ ಸಹ ಏನಾಗಿದೆ ಅಂದರೆ ಇದೇ ಪರಿಸ್ಥಿತಿ ಇದೆ. ಅಲ್ಲಿದ್ದು ಜನರು ಏನು ದಾಟಿ ಹೋಗ್ತಾ ಇದ್ದಾರೆ ನಮಗೆ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ. ಆದರೆ ಅವ್ರಿಗೆ ಸಹ ಅದೇ ಥರದ ಪ್ಯಾನಿಕ್ ಇದೆ. ಅವರ ಕೆಲಸ ಹೋಗಿದೆ, ಅವ್ರಿಗೆ ಸಂಬಳ ಇಲ್ಲ, ಅವ್ರಿಗೆ ಇರಲಿಕ್ಕೆ ಸ್ಥಳ ಇಲ್ಲ, ಅವ್ರಿಗೆ ಊಟ ಮಾಡಲಿಕ್ಕೆ ಆಹಾರ ಇಲ್ಲ. ಅದಕ್ಕೆ ಅವ್ರಿಗೆ 101 ಆಲೋಚನೆಗಳು ಬರ್ತಾ ಇದೆ. ಇಂಥ ಸಮಯದಲ್ಲಿ ಪ್ರಿಯರೇ, ನೀವು ನಾನು ಇದನ್ನು ದಾಟಿ ಹೋಗ್ತಾ ಇರ್ಬೋದು. ಅನೇಕರು ಈ ಪ್ರೋಗ್ರಾಮ್ ನೋಡುವವರು ಕೆಲಸವನ್ನು ಕಳ್ಕೊಂಡಿರ್ಬೋದು. ಅನೇಕರು ಲಾಕ್ಡೌನ್ ಮೂಲಕ ಅವ್ರಿಗೆ ಸಂಬಳ ಸಿಗ್ತಾ ಇರಲಿಕ್ಕೆಲ್ಲ ಅವರ ಕಂಪನಿಲಿ ಹೇಳಿರ್ಬೋದು, ನಾವು ಯಾವಾಗ ಓಪನ್ ಮಾಡ್ತೇವೆ ನಮಗೆ ಗೊತ್ತಿಲ್ಲ ಅಂತ. ಇವೆಲ್ಲ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಯೋಚನೆ ಮಾಡ್ತಾ ಇದ್ದೇವೆ? ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ನಮ್ಮ ದೇವರ ಮೇಲೆ ನಾವು ಆತ್ಕೊಂಡಿದ್ರೆ, ಅವರನ್ನೇ ನಾವು ದೃಷ್ಟಿಸಿದರೆ, ಅವರನ್ನೇ ನಾವು ಹಿಡ್ಕೊಂಡಿದ್ರೆ ನಮಗೆ ಸಹಾಯ ಖಂಡಿತವಾಗಿರುತ್ತೆ. ಈ ಕೊರೋನಾ ಬಂದಿದೆ, ಲೋಕ ಎಲ್ಲ ಅಲ್ಲಕೊಲ್ಲಾಗಿದೆ, ಏನೇನೋ ಸಂಗತಿಗಳಾಗುತ್ತೆ. ಎಲ್ಲರ ಬಾಯಲ್ಲಿ ಕೇಳ್ತಾ ಇರೋದು ಒಂದೇನೆಂದರೆ, ವಿ ಆರ್ ಇನ್ ಅಟರ್ ಲಾಸ್. ನಾವು ಲಾಸಲ್ಲಿ ಇದ್ದೇವೆ, ನಮಗೆ ಲಾಸ್ ಆಗಿದೆ, ನಮಗೆ ಯಾವುದಕ್ಕೂ ದುಡ್ಡು ಇಲ್ಲ, ಎಲ್ಲ ಬಿಸ್ನೆಸ್ಗಳು ಲಾಸ್ ಆಗಿದೆ. ಪ್ರಿಯರೇ, ಇಂಥ ಸಮಯದಲ್ಲಿ ನಾವು ನಮ್ಮ ಬುದ್ಧಿಯನ್ನು ಆತ್ಕೊಳ್ಬೇಕು ಅಥವಾ ಸ್ವಾಮಿ ಮೇಲೆ ನಾವು ನಮ್ಮ ಎಲ್ಲ ಪೂರ್ಣ ಹೃದಯದಿಂದ ನಾವು ಸ್ವಾಮಿಯನ್ನು ನಂಬಬೇಕು. ದಿಸ್ ಈಸ್ ಅ ಟೆಸ್ಟ್ ಫಾರ್ ಅಸ್. ಇದು ನಿಜವಾಗಿ ನಮಗೆ ಒಂದು ಟೆಸ್ಟ್ ಪ್ರಿಯರೇ. ನಾವು ದೇವರನ್ನು ಪೂರ್ಣ ಹೃದಯದಿಂದ ನಂಬ್ತವ? ಈ ಒಂದು ಕಠಿಣ ಕಾಲದಲ್ಲಿ ಸಹ ನಾವು ಆತನ ಮೇಲೆ ಆತ್ಕೊಳ್ತಾ ಇದ್ದೇವ? ನಮಗೆ ನಂಬಿಕೆ ಇದೆನಾ? ಏನೆಂದರೆ ಅವ್ರಿಗೆ ಎಲ್ಲ ಗೊತ್ತು, ನನ್ನ ನಾಳೆ ಅವ್ರಿಗೆ ಗೊತ್ತು. ಯಾರು ಈ ವರ್ಷ ಕಾಲಿಟ್ಟಾಗ 2020 ಕಾಲಿಟ್ಟಾದಾಗ ಯೋಚನೆ ಮಾಡಿರ್ಬೋದೇನೆಂದರೆ ಈ ಒಂದು ಪರಿಸ್ಥಿತಿ ನಮಗೆ ಬರ್ತದೆ ಅಂತ. ನೋ ಬಡಿ ಥಾಟ್, ಬಟ್ ಇಟ್ಸ್ ನಾಟ್ ಅ ಸರ್ಪ್ರೈಸ್ ಟು ಮೈ ಗಾಡ್, ಬಿಕಾಸ್ ಹಿ ನ್ಯೂ ವಾಟ್ ವಾಸ್ ಕಮಿಂಗ್. ಅವ್ರಿಗೆ ಅದು ದಿನ, ಆ ತಾರೀಕು ಸರಿಯಾಗಿ ಗೊತ್ತಿದೆ, ಯಾವಾಗ ಈ ಸಂಗತಿಗಳು ಈ ಲೋಕಕ್ಕೆ ಬರುತ್ತೆ, ಹೇಗೆ ಜನರು ತೊಂದರೆ ಕೊಡ್ತಾರೆ. ಪ್ರಿಯರೇ, ಅಂಥದ್ದೇ ಪರಿಸ್ಥಿತಿ ಒಬ್ಬರು ವಾಕ್ಯದಲ್ಲಿ ದಾಟಿ ಹೋಗ್ತಾ ಇದ್ರು. ಅವರು ಮಾಡಿದ ತಪ್ಪೇ ನಾವು ಅನೇಕ ಜನರು ಮಾಡ್ತಾರೆ. ಅದು ಏನಂತ ದೇವರ ವಾಕ್ಯದಲ್ಲಿ ನಾವು ಓದುವ. ನಮ್ಮ ಬೈಬಲ್ಗಳನ್ನು ರೂತಳು ಅಂತ 1ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ನಾನು ದಯಮಾಡಿ ನಿಮ್ಮ ಬೈಬಲ್ಗಳಿದ್ದರೆ ತುಂಬ ಸಂತೋಷ, ಯಾಕೆಂದರೆ ನೀವು ಕನ್ನಡದಲ್ಲಿ ಓದ್ಕೊಳ್ಬೋದು, ನಾನು ಇಂಗ್ಲೀಷಲ್ಲಿ ಓದ್ತಾನೆ. ದಯಮಾಡಿ ನಿಮ್ಮ ಬೈಬಲ್ಗಳನ್ನು ತೆರೆದು ನಾವು ಈ ಕೆಲವು ವಾಕ್ಯಗಳನ್ನು ನಾವೀಗ ಓದ್ಕೊಳ್ಳುವ. ರೂತಳು ಅದು 1ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ. ಕನ್ನಡದಲ್ಲಿ ಬೈಬಲ್ ಓದ್ರೆ, ಇಂಗ್ಲೀಷಲ್ಲಿದ್ದರೆ ಕೇಳ್ಬೋದು. Now it came to pass in the days when the judges ruled that there was a famine in the land, and a certain man of Bethlehem, Judea, went to sojourn in the country of Moab, he and his wife and his 2 sons. ಇಲ್ಲಿ ಸ್ಪಷ್ಟವಾಗಿ ಹೇಳಿದ 1ನೇ ವಚನದಲ್ಲಿ, ಅವರು ಯಾವ ಊರಲ್ಲಿ ಇದ್ರಲ್ಲ ಆ ಊರಲ್ಲಿ ಒಂದು ಬರಗಾಲ ಬಂತು. ಇವಾಗ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ, ಕೊರೋನಾ ವೈರಸ್ ಆಗಿದೆ, ಎಲ್ಲ ದೇಶಗಳಲ್ಲಿದೆ. ಆದರೆ ನಾವು ಬೇರೆ ಬೇರೆ ಊರು, ನಮ್ಮ ಊರನ್ನು ಬಿಟ್ಟು ನಾವು ಸಿಟಿಗೆ ಬಂದಿದ್ದೇವೆ. ನಾವು ಈಗ ಸಿಟಿದಲ್ಲಿ ಇದ್ದೇವೆ. ಈಗ ನಾವು ಏನನ್ನು ಯೋಚನೆ ಮಾಡ್ತಾ ಇದ್ದೇವೆ ಅಂದರೆ, ಇಲ್ಲಿ ನಮಗೆ ಇದ್ದರೆ ಕಷ್ಟ. ಪ್ರಿಯರೇ, ಅದೇ ಸಂಗತಿ ಈ ಕುಟುಂಬದವ್ರು ಮಾಡಿದರು. ಅವ್ರು ಏನು ಮಾಡಿದ್ರು ಅಂದರೆ, ಅವ್ರು ಬೆತ್ಲೆಹೇಮ್ ಜೂಡಿಯನ್ ಬಿಟ್ಟು ಮೋವಾಬ್ಗೆ ಹೋದರು. ಯಾಕೆಂದರೆ, ಆ್ಯಂಡ್ ದ ನೇಮ್ ಆಫ್ ಅವ್ರು ಯಾಕೆ ಅಲ್ಲಿ ಹೋದ್ರೆ ಅಂದರೆ, ಮೋವಾಬ್ ದೇಶದಲ್ಲಿ ಆಹಾರ ಇತ್ತು, ಮೋವಾಬ್ ದೇಶದಲ್ಲಿ ಊಟ ಇತ್ತು, ಮೋವಾಬ್ ದೇಶದಲ್ಲಿ ನೀರಿತ್ತು, ಮೋವಾಬ್ ದೇಶದಲ್ಲಿ ಸಮೃದ್ಧಿ ಇತ್ತು. ಆದರೆ ಬೆತ್ಲೆಹೇಮ್ ಜೂಡದಲ್ಲಿ ಬರಗಾಲ ಇತ್ತು. ಇವರು ಯಾರು? ಈ ಕುಟುಂಬದವ್ರು ಯಾರು? ಈ ಕುಟುಂಬ ದೇವರನ್ನು ತಿಳ್ಕೊಂಡು, ದಿಸ್ ಫ್ಯಾಮಿಲಿ ನ್ಯೂ ಗಾಡ್ ಬಿಕಾಸ್ ದೇ ವರ್ ದ ಡಿಸೆಂಡೆಂಟ್ಸ್ ಆಫ್ ಅಬ್ರಾಮ್, ಐಸಾಕ್ ಆ್ಯಂಡ್ ಜೇಕಬ್. ಆ
ಕುಟುಂಬಗಳು, ದೇ ಹ್ಯಾಡ್ ಸೀನ್ ದ ಮೈಟಿ ಹ್ಯಾಂಡ್ ಆಫ್ ಗಾಡ್, ದೇ ನ್ಯೂ ದ ಮಿರಕಲ್ಸ್ ಆಫ್ ಗಾಡ್. ಪ್ರಿಯರೇ, ಅನೇಕ ಸರ್ತೆ ನಮ್ಮ ಜೀವನದಲ್ಲಿ ಇನ್ ದ ಪಾಸ್ಟ್ ವಿ ಹ್ಯಾವ್ ಸೀನ್ ಗಾಡ್ ವರ್ಕ್. ದೇವರು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಸಹ ನಮ್ಮ ಸ್ಥಿತಿಗತಿಗಳು ಬದಲಾವಣೆ ಆದಾಗ, ನಮಗೆ ಕಷ್ಟ ಬಂದಾಗ, ಡೂ ವಿ ರಿಯಲಿ ಸಿ ಗಾಡ್? ದಿಸ್ ಈಸ್ ಅ ಕ್ವಶನ್ ಫಾರ್ ಆಲ್ ಆಫ್ ಅಸ್. ನಾವು ನಿಜವಾಗಿ ಪೂರ್ಣ ಹೃದಯದಿಂದ, ಕಷ್ಟ ಬಂದಿದೆ, ಹೋರಾಟ ಬಂದಿದೆ, ಎಲ್ಲ ಬಾಗಿಲುಗಳು ಮುಚ್ಚಿದೆ, ಎಲ್ಲ ಸುತ್ತು ಕಡೆಯಿಂದ ತೊಂದರೆ ಆಗ್ತಾಯಿದೆ. ಮೊನ್ನೆ ಯಾರೋ ಒಂದು ಮೆಸೇಜ್ ಹೀಗೆ ಹೇಳಿದರೆ ಅಂದರೆ, ಎಲ್ಲ ಕಡೆಯಲ್ಲಿ ಇಡೀ ಲೋಕದಲ್ಲಿ ಕೊರೋನಾ ಇದೆ. ಓಕೆ, ಇನ್ನೊಂದು ಕಡೆಯಿಂದ ಮಿಡತೆ ಬರ್ತಾ ಇದೆ. ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೇನೆಂದರೆ ಮಿಡತೆಗಳು ಬರ್ತಾ ಇದೆ. ಸೌತ್ ಕಡೆ ಮತ್ತು ಬೆಂಗಾಲ್ ಕಡೆ ನೋಡಿದರೆ ಮಳೆ ಬರ್ತಾ ಇದೆ, ಸೈಕ್ಲೋನ್ ಬರ್ತಾ ಇದೆ, ಎಲ್ಲ ಸುತ್ತು ಕಡೆಯಿಂದ ನಮ್ಮ ದೇಶಕ್ಕೆ. ನಮ್ಮ ಚೈನಾ ಬಾರ್ಡ್ರಲ್ಲಿ ನೋಡಿದರೆ ಅಲ್ಲಿ ಆರ್ಮಿ ಟ್ರೂಪ್ಸ್ ಬಂದು ನಿಲ್ತಿದೆ. ಸೊ ಏನು ನಾವು ದೃಷ್ಟಿಸ್ತೇವೆನೆಂದರೆ ಸುತ್ತು ಕಡೆಯಿಂದ ನಮಗೆ ಒಂದು ತೊಂದರೆ ಬರ್ತಾ ಇದೆ. ಸೊ ಇಂಡಿಯಾ ವಾಸ್ ಸರೌಂಡೆಡ್ ಬೈ ಆಲ್ ಕೈಂಡ್ಸ್ ಆಫ್ ಡಿಫಿಕಲ್ಟೀಸ್. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದಂದರೆ ನಮ್ಮ ಕಣ್ಣುಗಳನ್ನು ಎತ್ತಿ ನಾವು ಮೇಲೆ ನೋಡೋದು. ಆಮೆನ್. ಅಟ್ ದಿಸ್ ಟೈಮ್ ವಿ ವಿಲ್ ಓನ್ಲಿ ಲಿಫ್ಟ್ ಅಪ್ ಅವರ್ ಐಸ್ ಆ್ಯಂಡ್ ವಿ ವಿಲ್ ಸಿ. ಆಮೆನ್. ನಾವು ಕಣ್ಣುಗಳನ್ನು ಎತ್ತಿ ಮೇಲೆ ನೋಡಿದರೆ ನಮ್ಮ ಸಹಾಯ ನಮ್ಮ ದೇವರಿಂದನೇ ಬರುತ್ತೆ. ಪ್ರಿಯರೇ, ದಿಸ್ ಈಸ್ ದ ಟೈಮ್ ಫಾರ್ ಅಸ್ ಟು ಸೀಕ್ ಗಾಡ್. ನಾವು ಪೂರ್ಣ ಹೃದಯದಿಂದ ದೇವರನ್ನು ನಂಬ್ತಾವ. ಪೂರ್ಣ ಹೃದಯದಿಂದ ನಂಬಿದರೆ ನಾವು ಏನು ಮಾಡ್ತೇವೆ ಗೊತ್ತಾ? ಎಂಥದೇ ಒಂದು ಪರಿಸ್ಥಿತಿ ಬಂದರೆ ಸಹ ನಾವು ಸ್ವಾಮಿಯನ್ನು ಗಟ್ಟಿಯಾಗಿ ಉಟ್ಕೊಂಡು ಪ್ರಾರ್ಥಿಸ್ತೇವೆ. ಲಾರ್ಡ್, ಶೋ ಮೀ ಯೋರ್ ವೇ. ನಿನ್ನ ಮಾರ್ಗಗಳನ್ನು ನನಗೆ ತೋರಿಸು. ಈ ಕುಟುಂಬದವ್ರು ಏನು ಮಾಡಿದರು? ಇವರು ಏನು ಮಾಡಿದ್ರು ಅಂದರೆ, ಅವರಿರುವ ಸ್ಥಳದಲ್ಲಿ ಬರಕಾಲ ಬಂದ ತಕ್ಷಣ ನಾವು ಯೋಚನೆ ಮಾಡಿದಂಗೆ ಅವರು ಯೋಚನೆ ಮಾಡಿದರು. ಇಲ್ಲಿ ಬರಕಾಲ ಇದೆ, ಮೋವಾಬ್ ದೇಶದಲ್ಲಿ ಬರಕಾಲ ಇಲ್ಲ, ನಾವು ಇಲ್ಲಿಂದ ಅಲ್ಲಿ ಹೋಗುವ ಅಂತ. ಇವರೆಲ್ಲರೂ ಅಲ್ಲಿ ಹೋದ ಮೇಲೆ ಏನಾಯಿತು ಅಂತ ನಾವು ನೋಡುವ. 3ನೇ ವಚನ. ಆ್ಯಂಡ್ ಎಲಿಮೆಲೆಕ್, ನಯೋಮಿಸ್ ಹಸ್ಬೆಂಡ್, died. ಅಲ್ಲಿ ಹೋದ ಮೇಲೆ ಅವ ತೀರ್ಕೊಂಡ. and she was left and her 2 sons, and they took them wives of women of Moab. The name of the one was Orpah and the other was Ruth, and they dwelt there about 10 years. ಅಲ್ಲಿ 10 ವರ್ಷ ಜೀವನ ಮಾಡಿದ್ದಾರೆ. and Mahlon and Chilion died also, both of them, and the woman was left of her 2 sons and a husband. Then she arose with the daughter-in-law that she might return from the country of Moab, for she had heard in the country of Moab how that the Lord has visited his people in giving them bread. Wherefore she went forth out of the place where she was, and her 2 daughter-in-laws with her, and they went on the way to return unto the land of Judah. Amen. ಇದು ನಾವು ಏನನ್ನು ನೋಡ್ತೇವೆ ಅಂದರೆ, ಇವರು ಈ ದೇಶದಿಂದ ಆ ದೇಶಕ್ಕೆ ಹೋದರು. ಇವತ್ತು ನಮಗೆ ಕಷ್ಟ ಬಂದಿದೆ. ಇವತ್ತು ಬ್ಯಾಂಗ್ಳೂರಲ್ಲಿ ತೊಂದರೆ ಇದೆ. ಬ್ಯಾಂಗ್ಳೂರಲ್ಲಿ ಇವತ್ತು ಕೆಲಸ ಇಲ್ಲ. ಬ್ಯಾಂಗ್ಳೂರಲ್ಲಿ ಎಲ್ಲ IT ಫ್ಯಾಕ್ಟ್ರೀಸು, IT ಕಂಪನೀಸು ಲೇ ಆಫ್ಸ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಜನರನ್ನು ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ವೆಹಿಕಲ್ಸ್ ಓಡ್ತಾ ಇಲ್ಲ, ಯಾವುದೇ ಥರದ ಒಂದು ಮೂಮೆಂಟ್ ಇಲ್ಲ. ಫೈನಾನ್ಷಿಯಲಿ ನಾವು ಎಕನಾಮಿಕಲಿ ನಮ್ಮ ಸಿಟಿ ತುಂಬ ಲೋ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವೇನನ್ನು ಯೋಚನೆ ಮಾಡ್ತೇವೆ? ಅಯ್ಯೋ, ನಮ್ಮ ಹೊಲ ಇದೆಯಲ್ಲ, ನಮ್ಮ ಸ್ವಂತ ಮನೆ ಇದೆಯಲ್ಲ, ನಾವಲ್ಲಿ ಏನಾದರೂ ದುಡ್ಕೊಂಡು ತಿನ್ವಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಹೌದಲ್ಲ? ಅದೇ ಥರ ಇವರು ಯೋಚನೆ ಮಾಡಿ ಏನು ಮಾಡಿದ್ರು ಅಂದರೆ, ದೇವರು ಕೊಟ್ಟ ಒಂದು ಸ್ಥಳ, ದೇವರು ಇಟ್ಟ ಒಂದು ಸ್ಥಳ, ಅದನ್ನು ಬಿಟ್ಟು ಆಹಾರ ಸಿಕ್ಕುತ್ತೆ, ನೀರು ಸಿಕ್ಕುತ್ತೆ, ಕೆಲಸ ಸಿಕ್ಕುತ್ತೆ, ಓಕೆ, ನಾವೊಂದು ಚೆನ್ನಾಗಿ ಅಲ್ಲಿ ಇರ್ಬೋದಂತ ಹೇಳಿ ನಾವು ದೇವರನ್ನು ವಿಚಾರಿಸದೆ, ವಿದೌಟ್ ಸೀಕಿಂಗ್ ಗಾಡ್, ಲಾರ್ಡ್ ಶಲ್ ಐ ಗೋ? ಪ್ರಿಯರೇ, ಅವರ್ ಗಾಡ್ ಈಸ್ ಅ ಗಾಡ್ ಹೂ ಈಸ್ ಕನ್ಸರ್ನ್ಡ್ ಅಬೌಟ್ ಅಸ್. ಒಂದು ತಂದೆ ತಾಯಿ ತನ್ನ ಮಕ್ಕಳನ್ನು ಎಷ್ಟೋ ಆಲೋಚನೆ ಮಾಡಿ ಅವರ ಫ್ಯೂಚರ್ ಬಗ್ಗೆ ಎಷ್ಟೋ ಆಲೋಚನೆ ಮಾಡ್ತಾರೋ, ಅದಕ್ಕಿಂತ ಹೆಚ್ಚು ನಮ್ಮ ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ಪ್ರಿಯರೇ, ಹಿ ಈಸ್ ಕನ್ಸರ್ನ್ಡ್ ಅಬೌಟ್ ಅಸ್. ನಮ್ಮ ದೇವರ ಇಷ್ಟ ಏನೆಂದರೆ, ನೀವು ನಾನು ಸಮೃದ್ಧಿದಲ್ಲಿ ಇರಬೇಕು, ಒಳ್ಳೆ ಆರೋಗ್ಯದಲ್ಲಿ ಇರಬೇಕು. ಇದು ಯಾವಾಗ ಬರ್ತದೆ ಅಂದರೆ, ವೆನ್ ವಿ ಟ್ರಸ್ಟ್ ಹಿಮ್. ಬರೀ ನಾವು ಬಾಯಿಂದ ಹೇಳೋದಲ್ಲ ಪ್ರಿಯರೇ, ಕಷ್ಟ ದಿನಗಳಲ್ಲಿ, ಹೋರಾಟದ ದಿನಗಳಲ್ಲಿ, ಏನು ಆಗುತ್ತೆ ಅನ್ಸರ್ಟನ್ ಫ್ಯೂಚರ್ ಇರುವ ಸಮಯದಲ್ಲಿ, ಆಲ್ ದಟ್ ವಿ ನೀಡ್ ಟು ನೋ ಇಸ್ ಗಾಡ್, ಯು ಸ್ಪೀಕ್ ಟು ಮೀ.
One amazing thing about our God is He is a God who speaks. ನಮ್ಮ ದೇವರು ಮಾತಾಡುವ ದೇವರಾಗಿದೆ. ನಮ್ಮ ದೇವರು ಮಾರ್ಗದರ್ಶನ ಮಾಡುವ ದೇವರಾಗಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ ತನ್ನ ಕಣ್ಣಿನಿಂದ ನಮ್ಮನ್ನು ಅವರು ನಡೆಸ್ತಾರಂತೆ. He directs us through His eyes. He is a God who is always with us. He is a God who knows our future. He is a God who knows where we will be, where we will flourish, where we will prosper, where we will be successful in the place that He takes us. ಇವರು ಆಹಾರ ಸಿಕ್ಕುತ್ತೆ, ನೀರು ಸಿಕ್ಕುತ್ತೆ, ಕೆಲಸ ಸಿಕ್ಕುತ್ತೆ ಅಂತ ಸ್ಥಳಕ್ಕೆ ಹೋದರು ಪ್ರಿಯರೇ. ಕೆಲವು ವರ್ಷಗಳ ಕಾಲ ಏನೂ ಆಗಿಲ್ಲ. ಅರೆ ನನ್ನ ಈ ವಾಕ್ಯ ಓದುವಾಗ ಅನ್ನಿಸ್ತೆ ಅಂದರೆ ನವಮಿದ ಯಜಮಾನರು ಬೇಗನೆ ತೀರಿ ಹೋದರು. ಆದರೆ ಎರಡು ಗಂಡು ಮಕ್ಕಳು ಮದುವೆ ಆದರು, ಒಳ್ಳೆ ಕಡೆ ಕೆಲಸ ಮಾಡ್ತಾ ಇರ್ಬೋದು, ಸ್ವಂತ ಮನೆ ಮಾಡ್ಕೊಂಡಿರ್ಬೋದು. ಎವ್ರಿಥಿಂಗ್ ವಾಸ್ ಫೈನ್ ಫಾರ್ ಫ್ಯೂ ಡೇಸ್, ಫಾರ್ ಫ್ಯೂ ಇಯರ್ಸ್. ಫಾರ್ ಹೌ ಮೆನಿ ಇಯರ್ಸ್? 10 years. 10 ವರ್ಷಗಳ ಕಾಲ ಅವರು ಚೆನ್ನಾಗೇ ಇದ್ದರು. ಅದೇ 10 ವರ್ಷ ಆದ ಮೇಲೆ ಏನಾಯಿತು? ಅವಳ 2 ಮಕ್ಕಳು ತೀರಿ ಹೋದರು. ಅವಾಗ ಅವಳಿಗೆ ಸುದ್ದಿ ಬರುತ್ತೇನೆಂದರೆ, ಅಯ್ಯೋ ದೇವರು, ಗಾಡ್ ಹ್ಯಾಸ್ ವಿಸಿಟೆಡ್ ಹಿಸ್ ಪೀಪಲ್. Amen. God visited his people and they have food to eat. ಅಂಥ ಸಮಯದಲ್ಲಿ ನವಮಿ ತಿರುಗಿ ಯೋಚನೆ ಮಾಡ್ತಾಳೆ ಅಂದರೆ, ಲೆಟ್ ಮೀ ಗೋ ಬ್ಯಾಕ್. ಆದರೆ ಪ್ರಿಯರೇ, ವಾಟ್ ಐ ವಾಂಟ್ ಟು ಟೆಲ್ ಯು ಹಿಯರ್ ಇಸ್ ದ ಸ್ಪ್ಯಾನ್ ಆಫ್ ಟೈಮ್, ದ ಟೈಮ್ ದಟ್ ವಾಸ್ ಇನ್ವಾಲ್ವ್ಡ್. ಈ ಒಂದು ಸಮಯದಲ್ಲಿ ಅವರು ಏನಾದರೂ ಇದ್ದ ಸ್ಥಳದಲ್ಲೇ ಇರ್ತಿದ್ರೆ, ಓಕೆ, ದೇವರನ್ನು ಅವರು ವಿಚಾರಿಸ್ತಿದ್ರೆ, ಇಫ್ ದೇ ವುಡ್ ಹ್ಯಾವ್ ಸಾಟ್ ದ ಲಾರ್ಡ್, ದೇವರೇ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬರಕಾಲ ಬಂದಿದೆ ಸ್ವಾಮಿ. ವಿ ಆರ್ ದ ಡಿಸೆಂಡೆಂಟ್ಸ್ ಆಫ್ ಎಬ್ರಹಾಮ್. ನಾವು ಅಬ್ರಹಾಮಿನ ಮಕ್ಕಳು. ನಮ್ಮನ್ನು ನೀವು ಒದಗಿಸುವ ದೇವರು, ಪ್ರತಿಯೊಂದು ದಿನನಿತ್ಯಕ್ಕೆ ಬೇಕಿದ್ದ ಸಂಗತಿಗಳನ್ನು ಒದಗಿಸುವ ದೇವರು. ಈಗ ನಮಗೆ ಕಷ್ಟ ಬಂದಿದೆ ಸ್ವಾಮಿ, ನಾವು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕಂತ ಯೋಚನೆ ಮಾಡ್ತಾ ಇದ್ದಾವೆ. ನೀವು ನಮಗೆ ಮಾರ್ಗದರ್ಶನ ಮಾಡಿರಿ. ಈ ಒಂದು ಪ್ರಾರ್ಥನೆ ಮಾಡ್ತಿದ್ರೆ ನನ್ನ ಒಂದು ಆಲೋಚನೆ ಏನೆಂದರೆ, they would have been blessed, they would have been prospered, they would have been alive, they would have a beautiful family. ಆದರೆ ಅವೆಲ್ಲ ಸಂಗತಿಗಳು ಆಗಿಲ್ಲ ಪ್ರಿಯರೇ. ಇವತ್ತು ನಮ್ಮ ದೇಶದ ಅನೇಕ ಜನರು ಇದೇ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಕೆಲಸ ಹೋಯಿತು, ಬೇರೆ ದೇಶದಲ್ಲಿ ಕೆಲಸ ಹೋಯಿತು, ಅಯ್ಯೋ ನಾವು ಯೂ ಟರ್ನ್ ಮಾಡುವ, ನಾವು ನಮ್ಮ ಸ್ವಂತ ಆಲೋಚನೆಗಳನ್ನೇ ನಾವು ಉಪಯೋಗಿಸ್ತೇವೆ. ನಾವು ಇಂಥ ಸಮಯದಲ್ಲಿ ಏನನ್ನು ಮರಿತಾರೆ ಅಂದರೆ, ನಮಗೆ ಒಬ್ಬ ದೇವರಿದ್ದಾರೆ. ವಿ ಹ್ಯಾವ್ ಅ ಗಾಡ್ who holds our future. In the book of Isaiah chapter 55 verse 8 and 9, the word of God says, as the heavens are high above the earth, as the heavens are high above the earth, so high are his plans for you and for me. That means when our God makes a plan, it is high. ಪ್ರಿಯರೇ, ಇಂಥ ಸ್ಥಿತಿ ಬಂತಂದರೆ, he doesn't say, ಅಯ್ಯೋ ಇಂಥ ಪರಿಸ್ಥಿತಿ ಬಂತಲ್ಲ, I am helpless, I cannot open a way for you, I cannot do anything. No, he will not say that. But when all that we have to do is, we have to seek God with all our heart. Do we do that? Do we do that? ರೀಸೆಂಟ್ಲಿ ಒಂದು ಕತೆ ಕೇಳಲ್ಪಟ್ಟೆ. ಒಂದು ಕಡೆಯಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇರಬೇಕಾದ್ರೆ ಇಮ್ಮಿಡಿಯೇಟ್ಲಿ ಅಲ್ಲಿದ್ದು ಕೆಲಸ ಹೋಯಿತು. ಕೆಲಸ ಹೋದ ತಕ್ಷಣ ಅವರ ಆಲೋಚನೆ ಏನೆಂದರೆ, ಅಯ್ಯೋ ಇಲ್ಲಿ ಕೆಲಸ ಹೋಯ್ತಲ್ಲ, ನಾವು ತಿರುಗಿ ಇಂಡಿಯಾಕ್ಕೆ ಹೋಗುವ. ಅವ್ರು ಏನೇನೋ ಇಂಡಿಯಾದಲ್ಲಿ ಪ್ಲ್ಯಾನ್ ಮಾಡಿದರು, ಮನೆ ಶಿಫ್ಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಕೆಲವು ಸಂಗತಿಗಳು ಪ್ಲ್ಯಾನ್ ಮಾಡಿದರು. ಅಂಥ ಸಮಯದಲ್ಲಿ ಕೆಲಸ ಇತ್ತು, ಬಟ್ ಎಲ್ಲ ಪ್ಲ್ಯಾನ್ ಮಾಡಿ ಇನ್ನು ಏನು ಸ್ವಲ್ಪ ದಿನಕ್ಕೆ ಮೂವ್ ಆಗುವ ಸಮಯದಲ್ಲಿ ಏನಾಯ್ತು ಅಂದರೆ ಕೆಲಸ ಹೋಯಿತು. ಅಲ್ಲಿ ಕೆಲಸ ಹೋದ ತಕ್ಷಣ ನಮ್ಮ ಆಲೋಚನೆ ಏನು ಗೊತ್ತಾ, ಅಯ್ಯೋ ಈಗ ನಾವು ಶಿಫ್ಟ್ ಆದರೆ, ಈಗ ನಾವು ಮೂವ್ ಆದರೆ, ಈಗ ನಾವು ಬೇರೆ ಕಡೆ ಹೋದರೆ ನಮ್ಮ ಹತ್ರ ಅಷ್ಟು ಕಾಸಿದೆನಾ, ನಾವು ಎಲ್ಲ ಎಕ್ಸ್ಪೆನ್ಸಸ್ ಕವರ್ ಅಪ್ ಮಾಡಲಿಕ್ಕೆ ಆಗುತ್ತೇನಾ? ಸೊ ಒಂದು ಕೆಲಸ ಮಾಡುವ, ಏನೆಂದರೆ ನಮ್ಮ ಪ್ಲ್ಯಾನ್ಸನ್ನೆಲ್ಲ ಕ್ಯಾನ್ಸಲ್ ಮಾಡುವ. ಪ್ರಿಯರೇ, ದೇವರಿಗೆ ನೋವಾಗುತ್ತೆ, ನಮ್ಮ ದೇವರಿಗೆ ನೋವಾಗುತ್ತೆ. ಯಾಕೆಂದರೆ ಹೀ ಈಸ್ ಕನ್ಸರ್ನ್ಡ್ ಅಬೌಟ್ ಯು, ಹೀ ಈಸ್ ಕನ್ಸರ್ನ್ಡ್ ಅಬೌಟ್ ಮೀ, ಹೀ ನೋಸ್ ವಾಟ್ ಹೀ ಈಸ್ ಡೂಯಿಂಗ್. ಅವ್ರಿಗೆ ಗೊತ್ತಿದೆ ನಾಳೆ ಏನು ಮಾಡ್ತಾ ಇದ್ದಾರೆ. ಆಲ್ ದಟ್ ಅವರ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಇಸ್ ಟು ಟ್ರಸ್ಟ್ ಹಿಮ್ ವಿತ್ ಆಲ್ ಅವರ್ ಹಾರ್ಟ್. ಪೂರ್ಣ ಮನಸ್ಸಿಂದ ನಾವು ಆತನ ಮೇಲೆ ಆತ್ಕೊಳ್ಳುವ. ಪ್ರಿಯರೇ, ನಾವು ಒಂದು ವಚನ ನೋಡ್ಕೊಳ್ಳುವ. ಇನ್ ದ ಬುಕ್ ಆಫ್ ಸಾಮ್ಸ್, ಕೀರ್ತನೆ ಅದ 18ನೇ ಅಧ್ಯಾಯ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 18 ಆ್ಯಂಡ್ ವರ್ಸ್
18ನೇ ಅಧ್ಯಾಯ ಅದ 30ನೇ ವಚನ ಹೀಗೆ ಹೇಳುತ್ತೆ, ಆಸ್ ಫಾರ್ ಗಾಡ್ ಆ್ಯಂಡ್ ಹಿಸ್ ವರ್ಕ್ ಇಸ್ ಪರ್ಫೆಕ್ಟ್, ದ ವರ್ಡ್ ಆಫ್ ಗಾಡ್ ಈಸ್ ಟ್ರೈಡ್, ಹಿ ಈಸ್ ಅ ಬಕ್ಲರ್ ಟು ಆಲ್ ದೋಸ್ ಹು ಟ್ರಸ್ಟ್ ಇನ್ ಹಿಸ್ ನೇಮ್. ಫಸ್ಟ್ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, ದ ಲಾರ್ಡ್, ಆಸ್ ಫಾರ್ ಗಾಡ್ ಹಿಸ್ ವೇ ಈಸ್ ಪರ್ಫೆಕ್ಟ್, ದ ವೇಸ್ ಮೈ ಗಾಡ್ ಈಸ್ ಪರ್ಫೆಕ್ಟ್. ನಮ್ಮ ದೇವರು ಪ್ರಿಯರೇ ಯಾವುದೇ ತಪ್ಪು ಮಾರ್ಗಗಳಲ್ಲಿ ನಮ್ಮನ್ನು ತಗೊಂಡು ಹೋಗೋದಿಲ್ಲ. Another verse in the Bible it says that we walk by faith and not by sight. ನಾವು ನಂಬಿಕೆಯಿಂದ ನಾವು ನಡೆಯೋರು. ನಂಬಿಕೆಯಿಂದ ನಡೆಯುವುದೇನೆಂದರೆ ಈ ಪರಿಸ್ಥಿತಿಯಲ್ಲಿ ಈಗ ಸ್ವಾಮಿ ನಮಗೆ ಹೇಳ್ತಾರೆ ಏನಂದರೆ, ಇಲ್ಲೇ ಇರು, ನೀನು ಬ್ಯಾಂಗ್ಳೂರಲ್ಲೇ ಇರು, ಎಲ್ಲ ಸಂಗತಿಗಳನ್ನು ನಾನು ಒದಗಿಸ್ತಾನೆ. ವೆನ್ ವಿ ಸೀಕ್ ದ ಲಾರ್ಡ್ ಹಿ ವಿಲ್ ಟೆಲ್ ಅಸ್, ಯು ಸ್ಟೇ ವೇರ್ ಯು ಆರ್ ಆ್ಯಂಡ್ ಐ ಆಮ್ ಯೋರ್ ಪ್ರೊವೈಡರ್. ಪ್ರಿಯರೇ, ಬರಕಾಲದಲ್ಲಿ ನಮ್ಮ ದೇವರು ಒದಗಿಸುವ ದೇವರಾಗಿದ್ದಾರೆ. ಈ ಕೊರೋನಾ ವೈರಸ್ ದಿನಗಳಲ್ಲಿ ನಮಗೆ ಒದಗಿಸೋದಿಲ್ಲವಾ? ನಮ್ಮ ಹತ್ರ ಮಾತಾಡೋದಿಲ್ಲವಾ? ನಮಗೆ ದೇವರು ಮಾರ್ಗದರ್ಶನ ಮಾಡೋದಿಲ್ಲವಾ? ನಾವಿಷ್ಟು ವಾಕ್ಯ ಕೇಳಿ ಸಹ ಇನ್ನೂ ನಾವಿಷ್ಟು ದಿನಗಳು ನಮ್ಮ ಸ್ವಂತ ಶಕ್ತಿ ಮೇಲೆ ಆಧಾರ ಮಾಡ್ತವೆ. ವಿ ಆರ್ ವೆರಿ ಕ್ಯಾಲ್ಕುಲೇಟಿವ್ ಇನ್ ಅವರ್ ಮೈಂಡ್. ನಮ್ಮ ಮೈಂಡಲ್ಲಿ ನಾವು ತುಂಬ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅಲ್ಲಿ ಹೋದರೆ ರೆಂಟ್ ಕಡಿಮೆ ಇದೆ, ಅಲ್ಲಿ ಹೋದರೆ ಓಕೆ ನಾವು ಅಲ್ಲೇ ಎಲ್ಲ ಬೆಳೀತವೆ, ನಮಗೆ ತರಕಾರಿ ಎಲ್ಲ ಕಡಿಮೆದಲ್ಲಿ ಸಿಗುತ್ತೆ, ಅಲ್ಲಿ ಹೋದರೆ ದ ಲೈಫ್ ಸ್ಟೈಲ್ ಅಲ್ಲಿ ತುಂಬ ಲೋ ಇದೆ, ನಮ್ಮದು ಡೇ ಟು ಡೇ ಖರ್ಚು ತುಂಬ ಕಡಿಮೆ ಆಗುತ್ತೆ, ಮಕ್ಕಳ ಫೀಸು ಅಲ್ಲಿ ಕಡಿಮೆ ಆಗುತ್ತೆ. ನಾವು ಎಲ್ಲ ಸಂಗತಿಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡ್ತೇವೆ ಅಂದರೆ ಸ್ವಂತ ಡಿಸಿಷನ್ ತಗೊಳ್ತೇವೆ. ಪ್ರಿಯರೇ, ನಾವು ಸೇವೆದಲ್ಲಿದ್ದು ಈಗ ಭಾಳ ವರ್ಷ ಆಯಿತು, ನಮಗೆ ತುಂಬ ಅನುಭವ ಆಗಿದೆ. ಜನರು ಬ್ಯಾಂಗ್ಳೂರಿಗೆ, ಇದೊಂದು ದೊಡ್ಡ ಸಿಟಿ, ಜಾಬ್ ಆಪರ್ಚುನಿಟೀಸ್ ಇದೆ, ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ, ಇಲ್ಲಿ ನಾವು ಪ್ರಾಸ್ಪರ್ ಆಗ್ಬೋದು, ಇಲ್ಲಿ ನಾವು ಮೇಲೆ ಬರ್ಬೋದು ಅಂತ ಬೇರೆ ಊರಿಂದ ಇಲ್ಲಿ ಬರ್ತಾರೆ. ಸ್ವಾಮಿ ಕಲಿಸಿದ್ರಾ? ಅದು ಅವ್ರಿಗೆ ಗೊತ್ತಿಲ್ಲ. ಏನನ್ನು ನೋಡಿದ್ರು, ಎಲ್ಲ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಇಲ್ಲಿ ಬಂದ ಮೇಲೆ ದೇವರು ಕಲಿಸಿದರೆ ಏನಾಗುತ್ತೆ? ದೇವರು ಕಲಿಸದೇ ಇದ್ದರೆ ಏನಾಗುತ್ತೆ? ದೇವರು ನಮ್ಮನ್ನು ಒಂದು ಸ್ಥಳಕ್ಕೆ ಕಲಿಸಿದರೆ ಅವರೇ ನಮ್ಮ ಸಂಗಡ ಇರ್ತಾರೆ. ದೇವರು ನಮ್ಮನ್ನು ಒಂದು ಸ್ಥಳಕ್ಕೆ ಕಲಿಸಿದರೆ ಮಾರ್ಗ ಇಲ್ಲದಲ್ಲಿ ಮಾರ್ಗ ಮಾಡ್ತಾರೆ. ದೇವರು ನಮಗೆ ಒಂದು ಊರಿಗೆ ಕಲಿಸಿದರೆ ಅಂಕು ಡೊಂಕು ಇದ್ದ ಮಾರ್ಗಗಳು ಸಲಗಾಗುತ್ತೆ. ದೇವರು ನಮಗೆ ಒಂದು ಸ್ಥಳಕ್ಕೆ ಕಲಿಸಿದರೆ ಮುಚ್ಚಿದ ಬಾಗಿಲುಗಳು ತೆರೀತಾರೆ. ದೇವರು ನಮ್ಮ ಸಂಗಡ ಇದ್ದರೆ ಪ್ರತಿದಿನ ಎಲ್ಲ ದಿನಗಳ ಕಾಲ ನಮ್ಮ ಸಂಗಡ ಇದ್ಕೊಂಡು ಎಲ್ಲ ಸಂಗತಿಲಿ ನಮ್ಮನ್ನು ಒದಗಿಸ್ತಾರೆ, ನಮ್ಮ ತಲೆಯನ್ನು ಎತ್ತಾರೆ. ಬಿಕಾಸ್ ಈ ಸೇಸ್, ಐ ಹ್ಯಾವ್ ಸೆಂಟ್ ಯು, ಐ ಹ್ಯಾವ್ ಸೆಂಟ್ ಯು. ಬಟ್ ಇಫ್ ಗಾಡ್ ಹ್ಯಾಸ್ ನಾಟ್ ಸೆಂಟ್ ಅಸ್, ಅದೇ ಕತೆ ನಾವು ಅಬ್ರಹಾಮನ ಜೀವನದಲ್ಲಿ ನೋಡ್ತಾ ಇದ್ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 12 verse 1 and 2. ಗಾಡ್ ಟೆಲ್ಸ್ ಅಬ್ರಹಾಮ್, ಲೀವ್ ಎವ್ರಿಥಿಂಗ್ ಆ್ಯಂಡ್ ಕಮ್, ಎಲ್ಲವನ್ನೂ ಬಿಟ್ಟು ಬಾ ನೀನು. ಅದು ವಚನ ಭಾಳ ಸುಂದರವಾಗಿದೆ. ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 12 verse 1 and 2. ದೇವರು ಅಬ್ರಹಾಮನ್ ಕರೆದಾಗ he tells him something. He says, now the Lord has said unto Abraham, get thee out of thy country and from thy kindred and from thy father's house unto a land that I will show thee, and I will make of thee a great nation, and I will bless thee and make thy name great, and thou shalt be a blessing. Amen. God called Abraham. God called Abraham from his land, from his house. Go to the place that I will show you. ಅಷ್ಟೇ ಇಲ್ಲಿ ಬಿಟ್ರ ಪ್ರಿಯರೇ, ಅಬ್ರಹಾಮ್ ವಾಸ್ ಅ ರಿಚ್ ಮ್ಯಾನ್, ಅಬ್ರಹಾಮ್ ವಾಸ್ ಅ ಬ್ಲೆಸ್ಸೆಡ್ ಪರ್ಸನ್. ಇವತ್ತಿಗೂ ನೀವು ನಾನು ಅಬ್ರಹಾಮನ ಸಂತಾನ ಆಗಲಿಕ್ಕೆ ಕಾರಣ ಏನೆಂದರೆ, ಗಾಡ್ ಬ್ರಾಟ್ ಹಿಮ್ ಔಟ್, ಹಿ ಲೆಡ್ ಹಿಮ್. ಒಂದು ಸುಲಭವಾದ ಜೀವನ ಇರಲಿಲ್ಲ ಅಬ್ರಹಾಮ್ಗೂ, ಅಂಕು ಡೊಂಕು ಇದ್ದೇ ಇರುತ್ತೆ. ಬಟ್ ದ ಡಿಫ್ರೆನ್ಸ್ ಈಸ್ ಗಾಡ್ ವಾಸ್ ವಿತ್ ಅಬ್ರಹಾಮ್. ಇವತ್ತು ದೇವರು ನಮಗೆ ಬ್ಯಾಂಗ್ಳೂರಲ್ಲಿ ಇರೋಂಥರ, ಮ್ಯಾಂಗ್ಳೂರಲ್ಲಿ ಇರೋಂಥರ, ಬಾಂಬೆದಲ್ಲಿ ಇರೋಂಥರ, ಡೆಲ್ಲಿದಲ್ಲಿ ಇರೋಂಥರ, ಬೇರೆ ದೇಶದಲ್ಲಿ ಇರೋಂಥರ ಅಲ್ಲೇ ಇರುವ. ಯಾಕೆಂದರೆ ಅವರು ನಮ್ಮ ಸಂಗಡ ಇರ್ತಾರೆ. ಇಲ್ಲಿ ಇರಬೇಡ, ನನಗೆ ತೋರಿಸೋ ಸ್ಥಳಕ್ಕೆ ನೀನು ಹೋಗು ಅಂತ ಹೇಳಿದರೆ ನಾವಲ್ಲಿ ಇರೋದು ಬೇಡ. ಬಿಕಾಸ್ ವೆರ್ ದ ಲಾರ್ಡ್ ಲೀಡ್ಸ್ ಹಿ ಪ್ರೊವೈಡ್ಸ್ ಆ್ಯಂಡ್ ಹಿ ವಿಲ್ ಬಿ ವಿತ್ ಅಸ್. ಮುಂದಕ್ಕೆ ನಾವು ನೋಡುವ ದೇವರು ನಮ್ಮ ಸಂಗಡ, ದೇವರು ನಮಗೆ ತೋರಿಸಿದ ಸ್ಥಳಕ್ಕೆ ನಾವು ಹೋದರೆ ಏನು ಆಗುತ್ತೆ, ಹೇಗೆ ಆಶೀರ್ವಾದ ಆಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನಾವು ನೋಡುವ. ಈಗ ನಾವು ಪ್ರಾರ್ಥನೆ ಮಾಡೋ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಇವತ್ತುವರೆಗೆ ನಾವು ಸ್ವಾಮಿಗೆ, ಕರ್ತನೇ ನಿನ್ನ ಮಾರ್ಗಗಳನ್ನು ನನಗೆ ತಿಳಿಯ ಮಾಡು ಅಂತ ನಾವು ಕೇಳಿಲ್ಲದ್ರೆ ಇವತ್ತು ಪ್ರಾರ್ಥನೆ ಮಾಡುವ. ಲಾರ್ಡ್, ಶೋ ಮಿ ಯೋರ್ ವೇ.
ನಿಮ್ಮ ಮಾರ್ಗಗಳನ್ನು ನನಗೆ ತೋರಿಸ್ರಿ. ಐ ವಾಂಟ್ ಟು ವಾಕ್ ಇನ್ ಯೋರ್ ವೇಸ್. ಐ ಆಮ್ ನಾಟ್ ವೈಸ್, ಯು ಆರ್ ವೈಸ್ ಲಾರ್ಡ್. ನನ್ನ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ ಅಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಈ ಸಮಯ ಕೊಟ್ಟಿದ್ದೀರಿ ಕರ್ತನೆ. ಹೌದು ಕರ್ತನೆ, ಎಷ್ಟೋ ಸಮಯ ನಾವೇ ಒಂದು ನಿರ್ಧಾರ ಮಾಡ್ತೇವೆ. ಈ ನಾವು ಇರುವ ಸ್ಥಳ, ನಮ್ಮ ಬಿಸ್ನೆಸ್, ನಮ್ಮ ಮದುವೆ ಆಗುವ ಅಥವಾ ಹುಡುಗ, ಓಕೆ, ನಮ್ಮ ಮಕ್ಕಳ ಕರಿಯರು, ನಮ್ಮ ಸೇವೆ, ಪ್ರತಿಯೊಂದು ವಿಷಯ ಸ್ವಾಮಿ ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ನಾವು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಜೀವಿಸ್ತೇವಪ್ಪ. ನಾವು ಎಷ್ಟೋ ಸರ್ತೆ ಸೋಲನ್ನು ಅನುಭವಿಸ್ತೇವೆ. ಆದರೆ ಯಾವಾಗ ನಾವು ಪೂರ್ಣ ಮನಸ್ಸಿಂದ ದೇವರೇ ನೀನು ನಮ್ಮನ್ನು ನಡೆಸು, ನೀವು ತೆರೆದ ಬಾಗಿಲಲ್ಲಿ ನಾವು ಹೋಗ್ತೇವೆ ಅಂತ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ, ನೀವು ನಡೆಸುವ ಮಾರ್ಗದಲ್ಲಿ ಹೋದರೆ ನಮಗೆ ಆಶೀರ್ವಾದ ಖಂಡಿತವಾಗುತ್ತೆ, ಯಶಸ್ಸು ಆಗುತ್ತೆ, ಸಮೃದ್ಧಿ ಆಗುತ್ತೆ, ನಾವು ಮೇಲಕ್ಕೆ ಎತ್ತಲ್ಪಡ್ತೇವೆ. ನಿಮ್ಮ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರ್ತದೆ ಸ್ವಾಮಿ. ಎಂಥದೇ ಅಂಕು ಡೊಂಕು ಮಾರ್ಗಗಳು ಬಂದರೂ ಸಹ ಸ್ವಾಮಿ ಒಂದು ಧೈರ್ಯ, ಒಂದು ನಂಬಿಕೆ ನಮಗೆ ಇರುತ್ತೆ ಸ್ವಾಮಿ. ಅದೇ ರೀತಿಯಲ್ಲಿ ಇವತ್ತು ಅನೇಕರು ಯೋಚನೆ ಮಾಡ್ತಾ ಇರ್ಬೋದು, ನಾವು ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗುವ, ನಾವು ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವ, ಈ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಬಿಸ್ನೆಸ್ಗೆ ಹೋಗುವ, ಈ ನಮ್ಮ ಮಕ್ಕಳ ಶಾಲೆಯಿಂದ ತೆಗೆದು ಬೇರೆ ಶಾಲೆಗೆ ಹಾಕುವ, ಅನೇಕ ಯೋಚನೆಗಳು ಜನರು ಮಾಡ್ತಾ ಇರ್ಬೋದು ಸ್ವಾಮಿ. ಯಾಕೆಂದರೆ ಕಠಿಣ ದಿನಗಳಲ್ಲಿ ದಾಟಿ ಹೋಗ್ತಾ ಇದ್ದಾವೆ. ಆದರೆ ಎಲ್ಲ ದಿನಗಳಲ್ಲಿ ನೀವು ನಮ್ಮ ಸಂಗಡ ಇದ್ದೀರಿ ಸ್ವಾಮಿ. ಹಾಗೆ ಯಾರೇ ಯೋಚನೆ ಮಾಡ್ತಾ ಇದ್ದರು ಸ್ವಾಮಿ, ಅವರು ಇವತ್ತು ಅವರ ಕಾರ್ಯಭಾರವನ್ನು ನಿಮ್ಮ ಮೇಲೆ ಹಾಕಿ ನಂಬಿಕೆಯಿಂದ ಭರವಸೆದಿಂದ ಇರುವಂಗೆ ನನ್ನ ದೇವರು ನನ್ನನ್ನು ನಡೆಸ್ತಾರೆ ಅಂತ ಒಂದು ನಂಬಿಕೆಯಿಂದ ಅವರು ಇದ್ದು ಸ್ವಾಮಿ, ಪೂರ್ಣ ಹೃದಯದಿಂದ ನನ್ನ ದೇವರು ನನಗೆ ಮಾರ್ಗ ಮಾಡ್ತಾರೆ ಅಂತ ಸ್ವಾಮಿ ನಿಮ್ಮ ಮೇಲೆ ಆತ್ಕೊಳ್ಳೋ ಒಂದು ಹೃದಯ ನಮಗೆ ಕೊಡಬೇಕು. ನಾವು ಬರೀ ವಾಕ್ಯ ಕೇಳೋರಾಗಿ ಅಲ್ಲ ಸ್ವಾಮಿ, ವಾಕ್ಯ ಕೇಳಿ ಸ್ವಾಮಿ ಕೈಕೊಂಡು ನಡೆದು ನಮ್ಮ ಜೀವನದಲ್ಲಿ ಪ್ರತಿಯೊಂದೊಂದು ಸ್ಟೆಪ್ ಸ್ವಾಮಿ ನಿಮ್ಮ ವಾಕ್ಯವನ್ನು ಇಟ್ಕೊಂಡು ನಡೆಯುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ಇನ್ನು ನಾವು ಹೆಚ್ಚಿನ ಧ್ಯಾನ ಮಾಡುವಾಗ ನನ್ನನ್ನು ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.